ಎಲ್ರಿಗೂ ನಮಸ್ಕಾರ. ನನ್ನ ಚಾನೆಲ್ ನವ್ಯ. ಇದಕ್ಕೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಪ್ರಸಿದ್ಧ ಹಾಗೂ ಸಾಂಪ್ರದಾಯಿಕ ಹಾಗೆ ರುಚಿಕರವಾಗಿರುವಂತಹ ಕಾಯಿ ವಡೆಯನ್ನು ಮಾಡುವ ಅಂತ. ಹೇಳಿದಾಗೆ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಪ್ರಸಿದ್ಧವಾಗಿದ್ರು ನನಗೆ ನನ್ನ ಅತ್ತೆ ಹೇಳಿಕೊಟ್ಟಂತಹ ಈ ಒಂದು ರೆಸಿಪಿ. ಸೊ ಬನ್ನಿ ನೋಡೋಣ ಈ ಒಂದು ಕಾಯಿ ವಡೆಯನ್ನ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಇದನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಒಂದು ಕಾಯಿ ವಡೆಯನ್ನ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸೊ ನಾನಿಲ್ಲಿ ಈ ಒಂದು ಕಪ್ಪಲ್ಲಿ 1.5 ಕಪ್ ಅಷ್ಟು ಬೆಳ್ತಿಗೆ ಅಕ್ಕಿಯನ್ನ ತಗೊಂಡಿದ್ದೇನೆ. ಸೊ ಇದು ಒಂದು 6 ರಿಂದ 7 ಗಂಟೆ ನೆನೆಸಿ ಹಾಗೇನೆ ಇದನ್ನ ತೊಳೆದಿಟ್ಟಿದ್ದೇನೆ. ಹಾಗೆ ಒಂದು ವಡೆ ಸ್ಮೂತ್ ಆಗಲು 2 ಸ್ಪೂನ್ ಅಷ್ಟು ಅನ್ನ, 2 ಆನಿಯನ್, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕಾಯಿ ತುರಿ, ಹಾಗೇನೆ ಅಕ್ಕಿ ಹಿಟ್ಟು. ಸೊ ಇವಾಗ ಇದನ್ನ ನಾವು ರುಬ್ಕೊಳ್ಬೇಕು. ಸೊ ಇವಾಗ ನಾನು ಈ ಅಕ್ಕಿಯನ್ನ ಮಿಕ್ಸಿ ಜಾರಿಗೆ ಹಾಕಿ ಕಡಿಬೇಕು. ಸೊ ಕಡಿಬೇಕಾದ್ರೆ ನಮ್ಗೆ ಹಿಟ್ಟು ವಡೆ ಮಾಡಬೇಕಾದ್ರೆ ಒಂದು ಚಪಾತಿ ಹಿಟ್ಟಿಗಿಂತ ಒಂದ್ ಸ್ವಲ್ಪ ತಳ್ಳಗ್ ಬರ್ಬೇಕು. ಹಾಗಾಗಿ ನಾವು ಕಡಿಬೇಕಾದ್ರೂ ಒಂದ್ ಸ್ವಲ್ಪ ನೀರ್ ಹಾಕಿ ಕಡಿಬೇಕು. ಒಂದು ಸ್ವಲ್ಪ ನೀರನ್ನು ಸೇರಿಸಿದ್ರೆ, ಹಾಗೆ 1 ಕಪ್ಪು ತೆಂಗಿನ ತುರಿ, ಅನ್ನ, ಹಾಗೆ ಕಡಿಬೇಕಾದ್ರೆ ಆನಿಯನ್ ಅನ್ನು ಸೇರಿಸಿ ನಾವು ಕಡಿಬೇಕು. ಹಾಗೆ ಉಪ್ಪನ್ನು ಕೂಡ ಸೇರಿಸ್ತೇನೆ. ಇವಾಗ ಇದನ್ನ ರುಬ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿ ಅದಕ್ಕೆ ಬಂದಿದೆ. ಸೊ ಇನ್ನು ನಾವು ಇದನ್ನ ಒಂದು ಚಪಾತಿ ಹಿಟ್ಟು ಅದರಿಂದ ಸ್ವಲ್ಪ ತೆಳ್ಳಗೆ ಆ ಹದಕ್ಕೆ ತರಬೇಕು. ಅದಕ್ಕೋಸ್ಕರ ನಾವು ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕಿ ಅದನ್ನ ಒಂದ್ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕು. ಸೊ ಇವಾಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೇನೆ. ಇದನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕು. ಹಾಗಾಗಿ ಅಕ್ಕಿ ಹಿಟ್ಟನ್ನ ಸೇರಿಸಿ ನೋಡ್ಕೊಂಡು ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಈ ಹಿಟ್ಟನ್ನ ತರಬೇಕು. ಇದನ್ನ ಕಲಿಸ್ಬೇಕಾದ್ರೆ ಅದಕ್ಕೆ ಜೀರಿಗೆಯನ್ನು ಕೂಡ ಸೇರಿಸ್ತಿದ್ದೇನೆ. ಉಪ್ಪನ್ನ ನೋಡ್ಬಿಟ್ಟು ಬೇಕಾದ್ರೆ ಉಪ್ಪನ್ನ ಸೇರಿಸ್ಬೋದು. ಸೊ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ತಿದ್ದೇನೆ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತಳ್ಳಗಿರ್ಬೇಕು ಈ ಹಿಟ್ಟು. ಸೊ ಇದು ನನಗೆ ನೋಡ್ಲಿಕ್ಕೆ ಮಾತ್ರ ಪೂರಿ ತರನೇ ಇರುತ್ತೆ. ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೇವೆ. ಸೊ ನಮ್ಮ ಮನೇಲಿ ಗೆಸ್ಟ್ ಯಾರಾದರೂ ಬರೋದಂತಾದ್ರೆ ನಾವು ಯೂಶ್ವಲಿ ಮಾಡೋದು ಇದನ್ನೇ. ಸೊ ತುಂಬಾ ಜನ ಇದನ್ನ ಇಷ್ಟಪಡ್ತಾರೆ. ಸೊ ಹಾಗಾಗಿ ಹೇಗೆ ಮಾಡುದು ಅಂತಾನು ಕೇಳ್ತಿದ್ರು. ಅದಕ್ಕೆ ನಾನು ಸರಿ ವಿಡಿಯೋ ಮೂಲಕ ಈ ಒಂದು ರೆಸಿಪಿಯನ್ನ ಹೇಳೋಣ ಅಂತ. ಅಕ್ಕಿ ಮಾತ್ರ ರುಬ್ಬೇಕಾದ್ರೆ ತರಿ ಇರಬಾರ್ದು, ಚೆನ್ನಾಗಿ ನೈಸ್ ಆಗಿ ನಾವು ರುಬ್ಕೊಳ್ಬೇಕು. ಸೊ ಇವಾಗ ಹಿಟ್ಟು ಆಲ್ಮೋಸ್ಟ್ ಆಗಿದೆ. ಸೊ ಇಷ್ಟು ಹದಕ್ಕೆ ಬಂದ್ರೆ ಆಯ್ತು. ಸೊ ನಾವು ಇವಾಗ ಇದನ್ನ ಚಿಕ್ಕ ಚಿಕ್ಕ ಉಂಡೆ ಹಾಗೆ ಮಾಡಿ ಪುರಿ ತರ ಲಟ್ಟಿಸಿ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು. ಇದನ್ನು ಕಾಯಿ ವಡೆಯನ್ನು ಮಾಡಲು ಹಿಟ್ಟು ರೆಡಿ ಆಗಿದೆ. ಸೊ ಇದನ್ನ ಫ್ರೈ ಮಾಡಲು ಎಣ್ಣೆಯನ್ನು ಆಲ್ರೆಡಿ ನಾನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಸೊ ಇವಾಗ ನಾವು ಕಾಯಿ ವಡೆನ ಲಟ್ಟಿಸಿ ಈ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ಇವಾಗ ನಾವೇನ್ ಹಿಟ್ಟನ್ನ ಮಾಡಿದ್ದೇವೆ ಅದನ್ನ ಒಂದು ಚಿಕ್ಕ ಉಂಡೆ ಆಗಿ ಮಾಡಿಟ್ಕೊಂಡು, ಸೊ ನಾನು ಇಲ್ಲೊಂದು ಪ್ಲಾಸ್ಟಿಕ್ ಅನ್ನ ತಗೊಂಡಿದ್ದೇನೆ. ಸೊ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆಯನ್ನ ಸವರಿ, ಸೊ ನಾವ್ ಇದನ್ನ ತಟ್ಟಬೇಕು. ಒಂದ್ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ, ಒಂದ್ ಸ್ವಲ್ಪ ಚಿಕ್ಕದಾಗಿದ್ರೇನೆ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ದಪ್ಪ ಆಗಿದ್ರೆ ಇದೊಂದು ಕಾಯಿ ವಡೆ ಉಬ್ಬಿ ಬರುತ್ತೆ. ಸೊ ಇಷ್ಟಾದ್ರೆ ಸಾಕು. ಸೊ ಈ ತರ ಬಂದಿದೆ. ಇದನ್ನ ನಾವು ಕಾಯ್ಲಿಕ್ಕೆ ಇಟ್ಟಂತಹ ಎಣ್ಣೆಗೆ ಹಾಕ್ಬೇಕು. ಇಲ್ಲಿ ಎಣ್ಣೆ ಕಾದಿದೆ. ಸೊ ಇವಾಗ ಇದನ್ನ ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡ್ಬೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಇದು. ಸೊ ಪೂರಿ ತರಾನೇ ಉಬ್ಬಿ ಬರುತ್ತೆ. ಸೊ ಗ್ಯಾಸ್ ಸ್ವಲ್ಪ ಜೋರಲ್ಲೇ ಇಟ್ಟಿದ್ದನ್ನ ಕಾಯಿಸ್ಬೇಕು. ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೆ ಕಾಯಿಸ್ಬೇಕು. ಸೊ ಪೂರಿ ತಿಂದು ನಿಮ್ಗೆ ಬೇಜಾರಾಗಿದ್ರೆ ಡೆಫಿನೆಟ್ಲಿ ಈ ತರ ನೀವು ಟ್ರೈ ಮಾಡಬಹುದು. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ಒಂದು ಕಾಯಿ ವಡ ನಿಮ್ಗೆ ವೆಜ್ ಕುರ್ಮಾ ಅಥವಾ ನಾನ್ ವೆಜ್ ಚಿಕನ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಈವ್ನಿಂಗ್ ಸ್ನಾಕ್ಸಿಗೂ ಚೆನ್ನಾಗಿರುತ್ತೆ ಇದು. ಸೊ ಡೆಫಿನೆಟ್ಲಿ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ.
ಕಾಯಿ ವಡೆ ರೆಡಿ ಆಗಿದೆ. ಸೊ ಈ ಒಂದು ಕಾಯಿ ವಡೆ ಚಿಕನ್ ಕರಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ನೀವು ನಿಮ್ಮ ಮನೇಲಿ ಈ ಒಂದು ರುಚಿಕರವಾದ ಅಡುಗೆಯನ್ನ ಮಾಡಬಹುದು. ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಹೇಗಾಗಿದೆ ಅಂತ. ಸೊ ಡೆಫಿನೆಟ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಬಹುದು. ನೋಡಿದ್ರಲ್ಲ ಈ ಒಂದು ಕಾಯಿ ವಡೆಯನ್ನ ಹೇಗೆ ಮಾಡಬಹುದು ಅಂತ, ತುಂಬಾನೇ ರುಚಿಕರವಾದ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಖಂಡಿತವಾಗಿಯೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಒಂದು ರೆಸಿಪಿ ಅಥವಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು.